ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆದಿಚುಂಚನಗಿರಿ ಮಠದ ಜಮೀನಿನ ಮೇಲೆಯೇ ಖದೀಮರ ಕಣ್ಣು ಬಿದ್ದಿತ್ತು. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕಬಳಿಸಿದ್ದು ಬರೋಬ್ಬರಿ 120 ಕೋಟಿ ಮೌಲ್ಯದ ಆಸ್ತಿ. ಮೃತ ವ್ಯಕ್ತಿಯ ಹೆಸರಿನಲ್ಲಿ ನಕಲಿ ವಂಶವೃಕ್ಷ, ಸರ್ಕಾರಿ ಅಧಿಕಾರಿಗಳ ಸಹಕಾರ, ಹೀಗೆ ಹಂತ ಹಂತವಾಗಿ ನಡೆದ ವಂಚನೆಯ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಆದಿಚುಂಚನಗಿರಿ ಮಠದ ಜಾಗ ಕಬಳಿಸಲು ಸಂಚು. ಸರ್ಕಾರಿ ಅಧಿಕಾರಿಗಳು ಸೇರಿ 11 ಮಂದಿ ಲಾಕ್. ಒಂದಲ್ಲ ಎರಡಲ್ಲ, ಅದು 120 ಕೋಟಿ ಮೌಲ್ಯದ ಆಸ್ತಿ. ಆದಿಚುಂಚನಗಿರಿ ಮಠದ ಜಾಗವನ್ನ ಕಬಳಿಸಲು ಖದೀಮರು ಸ್ಕೆಚ್ ಹಾಕಿದ್ರು, ಸುಳ್ಳು ದಾಖಲೆ ಸೃಷ್ಟಿಸಿದ್ರು, ನಕಲಿ ವಂಶವೃಕ್ಷ ಸೃಷ್ಟಿಸಿ ಜಮೀನು ಮಾರಾಟವನ್ನೂ ಮಾಡಿದ್ರು. ಆದ್ರೆ ಯಾವಾಗ ಟ್ರಸ್ಟ್ ಗಮನಕ್ಕೆ ಈ ವಿಚಾರ ಬಂತೋ ಪೊಲೀಸರಿಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 6 ಸರ್ಕಾರಿ ಅಧಿಕಾರಿಗಳು ಸೇರಿ 11 ಮಂದಿಯನ್ನ ಬಂಧಿಸಿದ್ದಾರೆ. ಕೆಂಗೇರಿ ಹೋಬಳಿಯ ಕಂಬಿಪುರ ಗ್ರಾಮದ ಸರ್ವೆ ನಂಬರ್ 43ರಲ್ಲಿರೋ 45 ಎಕರೆ ಜಮೀನನ್ನ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ 2004ರಲ್ಲಿ ಕಂದಾಯ ಇಲಾಖೆಯಿಂದ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಿಸಿಕೊಂಡಿತ್ತು. ಈ ಪೈಕಿ 35 ಎಕರೆ ಜಾಗವನ್ನ ಶೈಕ್ಷಣಿಕ ಉದ್ದೇಶಕ್ಕಾಗಿ ಸರ್ಕಾರದಿಂದ ಖರೀದಿಸಲಾಗಿದ್ದು, ಇನ್ನುಳಿದ 10 ಎಕರೆ ಜಾಗದಲ್ಲಿ ಗೋಶಾಲೆಯನ್ನ ನಡೆಸಲಾಗ್ತಾ ಇತ್ತು. ಇತ್ತೀಚೆಗೆ ಈ ಜಮೀನಿನ ಸರ್ವೆ ನಂಬರ್ ಕೂಡ 255 ಎಂದು ಮಾರ್ಪಾಡಾಗಿತ್ತು. ನೆಲಮಂಗಲ ಮೂಲದ ಮಾಸ್ಟರ್ ಮೈಂಡ್ ನರೇಶ್ ಗೌಡ ಮತ್ತು ಬ್ರೋಕರ್ ಆರೋಗ್ಯ ಸ್ವಾಮಿಗೆ ಈ ಜಮೀನಿನ ಮೇಲೆ ಕಣ್ಣು ಬಿದ್ದಿದೆ. ಆದ್ರೆ ಇವರಿಗೆ ಜಮೀನು ಕಬಳಿಸಲು ಮೂಲ ಮಾಲೀಕನ ಹೆಸರಿನ ಸತ್ತ ವ್ಯಕ್ತಿಯೊಬ್ಬನ ಅವಶ್ಯಕತೆ ಇತ್ತು. ಇದಕ್ಕಾಗಿಯೇ ಸ್ಮಶಾನಗಳಿಗೆ ಅಲೆದ ಈ ಕಿಲಾಡಿಗಳು ಕೊನೆಗೂ ಮೂಲ ಮಾಲೀಕನ ಹೆಸರಿಗೆ ಮ್ಯಾಚ್ ಆಗೋ ಸಮಾಧಿಯೊಂದನ್ನ ಪತ್ತೆ ಹಚ್ಚಿದ್ರು. ಆ ಸಮಾಧಿಯ ವಾರಸುದಾರರನ್ನ ಹುಡುಕ್ದಾಗ ಸಿಕ್ಕಿದ್ದೇ ಬೇಗೂರು ಠಾಣೆಯ ರೌಡಿ ಶೀಟರ್ ಫ್ರಾನ್ಸಿಸ್ ತಂದೆಯ ಹೆಸರು ಹಾಗೂ ಮೂಲ ಮಾಲೀಕನ ಹೆಸರು, ವಯಸ್ಸು ಮ್ಯಾಚ್ ಆಗಿದ್ದನ್ನೇ ಬಂಡವಾಳ ಮಾಡಿಕೊಂಡ ಆರೋಪಿಗಳು ಫ್ರಾನ್ಸಿಸ್ ಹಾಗೂ ಆತನ ತಂಗಿ ಜೋಸ್ವಾನ್ ಇಬ್ಬರನ್ನು ಮೂಲ ಮಾಲೀಕನ ಮಕ್ಕಳೇ ಅಂತ ಬಿಂಬಿಸಿ ನಕಲಿ ವಂಶವೃಕ್ಷ ಮತ್ತು ಸಾಲಾವಳಿ ಚೀಟಿಗಳನ್ನ ಸೃಷ್ಟಿಸಿದ್ರು. ಇನ್ನು ಈ ಮಹಾಕೃತ್ಯಕ್ಕೆ ಕಂದಾಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಸಂಪೂರ್ಣ ಸಾಥ್ ನೀಡಿದ್ರು. ನಕಲಿ ದಾಖಲೆ ಅಂತ ಗೊತ್ತಿದ್ರೂ ಹಣದ ಆಸೆಗೆ ಬಿದ್ದು ಬೇಗೂರು ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್, ರೆವೆನ್ಯೂ ಇನ್ಸ್ಪೆಕ್ಟರ್ ಕಿರಣ್ ಮತ್ತು ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ದಾಖಲೆ ಸೃಷ್ಟಿಸಿಕೊಟ್ಟಿದ್ರು. ಇದನ್ನೇ ಬಳಸಿಕೊಂಡು ಕೆಂಗೇರಿಯ ವಿಲೇಜ್ ಅಕೌಂಟೆಂಟ್ ಸತೀಶ್ ಕುಮಾರ್, ರೆವೆನ್ಯೂ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಹಾಗೂ ಡೆಪ್ಯೂಟಿ ತಹಶೀಲ್ದಾರ್ ಪೌತಿ ಖಾತೆ ಮಾಡಿಕೊಟ್ಟಿದ್ರು. ಖಾತೆ ಬದಲಾಗ್ತಾ ಇದ್ದಂತೆ ಆರೋಪಿಗಳು ಜಮೀನನ್ನ ಬೇರೆಯವರಿಗೆ ಮಾರಾಟ ಕೂಡ ಮಾಡಿದ್ರು. ಕುಂಬಳಗೋಡು ಠಾಣೆಯಲ್ಲಿದ್ದ ಈ ಪ್ರಕರಣದ ತನಿಖೆಯನ್ನ ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್ಗೆ ವಹಿಸಲಾಗಿತ್ತು. 45 ಎಕರೆ BGS ಅವರಿಗೆ ಗ್ರಾಂಟ್ ಆಗಿರುತ್ತೆ. ಅದರಲ್ಲಿ 35 ಎಕರೆ ಅವ್ರು ಖರೀದಿ ಮಾಡ್ಕೋತಾರೆ. ಇನ್ನು 10 ಎಕರೆ ಗೋಶಾಲೆಗಾಗಿ ಅದನ್ನ ಉಪಯೋಗಿಸ್ತಾ ಇರ್ತಾರೆ. ಈ ಒಂದು ಜಮೀನಲ್ಲಿ 6 ಎಕರೆ ಸುಳ್ಳು ದಾಖಲಾತಿ ಸೃಷ್ಟಿಸಿಕೊಂಡ್ಬಿಟ್ಟು ಇವನು ಫ್ರಾನ್ಸಿಸ್ ಅನ್ನೋನು, ಅವನ ಜೊತೆ ಆರೋಗ್ಯ ಸ್ವಾಮಿ ಅಂತ 2ನೇ ಆರೋಪಿ, ಈ ಮುಂದೆ ನರೇಶ್ ಗೌಡ ಅಂತ, ಶ್ರೀನಿವಾಸ್ ಬಿನ್ ಗೋವಿಂದಪ್ಪ ಅಂತ, ಮತ್ತೆ ನರೇಂದ್ರ ಕುಮಾರ್ ಅಂತ, ಇವರು ಎಲ್ಲ ಬ್ರೋಕರ್ಸು. ಮತ್ತೆ ಇದೇ ತರ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಬೇರೆಯವರ ಜಮೀನನ್ನು ಕಬಳಿಕೆ ಮಾಡ್ಕೊಳ್ಳಿಕ್ಕೆ ಒಂದು ತಂಡ ಅಂತಾನೆ ಹೇಳ್ಬೋದು. ಅವ್ರ ಮೇಲೆ ಈ ಕಂಪ್ಲೇಂಟ್ ಬಂದ ಮೇಲೆ ತನಿಖೆ ತಗೊಂಡ್ಬಿಟ್ಟು ಇವ್ರನ್ನೆಲ್ಲ ಅರೆಸ್ಟ್ 1ನೇ ಹಂತದಲ್ಲಿ ನಾವು ತಗೋತೀವಿ. ತನಿಖಾಧಿಕಾರಿ ಜಗದೀಶ್ ನೇತೃತ್ವದ ತಂಡ ತನಿಖೆ ನಡೆಸಿ ಬ್ರೋಕರ್ ಆರೋಗ್ಯ ಸ್ವಾಮಿ, ರೌಡಿ ಶೀಟರ್ ಫ್ರಾನ್ಸಿಸ್, ಜೋಸ್ವಾನ್, ಶ್ರೀನಿವಾಸ್, ನರೇಂದ್ರ ಸೇರಿದಂತೆ 6 ಭ್ರಷ್ಟಾಧಿಕಾರಿಗಳನ್ನ ಒಳಗೊಂಡಂತೆ 11 ಜನರನ್ನ ಅರೆಸ್ಟ್ ಮಾಡಿದೆ. ಸದ್ಯ ನಾಪತ್ತೆಯಾಗಿರುವ ಮತ್ತೊಬ್ಬ ಮಾಸ್ಟರ್ ಮೈಂಡ್ ನರೇಶ್ ಗೌಡನಿಗಾಗಿ ತೀವ್ರ ಹುಡುಕಾಟ ಮುಂದುವರೆದಿದೆ. ಒಟ್ಟಾರೆ ನಕಲಿ ದಾಖಲೆಗಳನ್ನೇ ಅಸ್ತ್ರವಾಗಿಸಿಕೊಂಡು ಕೋರ್ಟ್ ಆರ್ಡರ್ ಪಡೆದು ಜಮೀನನ್ನೇ ನುಂಗಿದ್ದ ಖದೀಮರ ಪ್ಲಾನ್ ಉಲ್ಟಾಗಿದೆ. ವಿಶ್ವನಾಥನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.